ತರ ಹೋಗ್ಬೇಕು. ಎಲ್ಲರೂ ಸ್ಟ್ರೇಟ್ ಕೂತ್ಕೊಳ್ಳಿ. ಈ ವಿಡಿಯೋ ಮಾಡಿ ಇಡೀ ಜಗತ್ತ ನೋಡಿ ನಿಮ್ಮ ಪ್ರಯತ್ನ, ನಿಮ್ಮ ಪಾಟೀಲ್ ಸರ್ ಅವರು ಟೀಮ್, ನಿಮ್ಮ ಪ್ರಯತ್ನ. ಯೂಟ್ಯೂಬ್ ಕಟ್ಕೊಂಡ ವಿಡಿಯೋ ಮಾಡಿ. ಎಸ್ ಕಮ್ ಆನ್. ಹಿಂಗ ಹೋಗ್ಬೇಕು. ಇಲ್ಲಿ ಟೆಕ್ನಿಕ್ ಹೇಳ್ತೀನಿ. 1 2 3 4 ಈ ತರ ಹೋಗ್ಬೇಕು. ಎಲ್ಲರೂ ಒಂದೇ ಸುರದಲ್ಲಿ ಬರ್ಬೇಕು ಸೌಂಡ್. ಅರೆ ರೆಡಿ? ನಿಮ್ಮ ರೈಟಿಂಗ್ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಮತ್ತೆ ಯಾವ್ದು ಇರ್ಬೋದು, ಇದಕ್ಕಿದ್ದಾಗ ಸೂಪರ್ ಆಗ್ತದೆ ರೈಟಿಂಗ್. ಮತ್ತೆ ಇದನ್ನ ನಿಮಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಇಂಟ್ರೊಡಕ್ಷನ್ ದಲ್ಲಿ, ರೈಟಿಂಗ್ ದಲ್ಲಿ ದೋಷ ಇದ್ರೆ ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ಸ್ ಬ್ರೈನ್ ಮೇಲೆ ಪ್ರೆಷರ್ ಬರ್ತದ. ಅದಕ್ಕೆ ರೈಟಿಂಗ್ ಚೆನ್ನಾಗಬೇಕು. ಸ್ಟೂಡೆಂಟ್ಸ್ ಲೈಫ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲೇ 10-20% ಸ್ಟೂಡೆಂಟ್ ಲೈಫ್ ಹಾಳಾಗ್ತಾ ಇದೆ. ಆದ್ರೆ ಇದ್ರ ಕೆಲಸ ಇದೆ, ಒಂದು 10 ನಿಮಿಷದ ಕೆಲಸ ಇದೆ. ಆಕ್ಚುಲಿ ಹೋಗ್ಲಿ, ದಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದು 10 ದಿನ ತೋಡಿ ಏನ್ ಕೇಳೋದದ. ಯಾವ್ದು 10 ವರ್ಷದಲ್ಲಿ ಆಗೋದಿಲ್ಲವೋ ಅದನ್ನ 10 ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಏನಂತ ನಮಗೆ ಲಾಸ್ ಆಗೋದಿದೆ. ಅದಕ್ಕೆ 100% ಸ್ವಲ್ಪ ಕೇರ್ಫುಲ್ ನೋಡ್ಬೇಕು ಎಲ್ಲರಿಗೂ. ಆರ್ ಯು ರೆಡಿ? ಸ್ಟ್ರೇಟ್ ಕೂತ್ಕೊಳ್ಳಿ, ಕೈ ಕಟ್ಟಿ ಸ್ಟ್ರೇಟ್ ಕೊಡ್ಬೇಕು. ಸೂಪರ್. ಇನ್ನೊಂದು ನೆನ್ಪಿಡ್ರಿ, ಡೊಂಕಾಗಿ ಕೂತ್ರ ಅಲ್ಲಿ ಬೆನ್ನ ತೊಂದರೆ ಬರ್ತದ, ಮತ್ತು ಅದು ಕೂಡ ಬ್ರೈನ್ ಮೇಲೆ ಪ್ರೆಷರ್ ಬರ್ತದ. ಯಾವಾಗ್ಲೂ ಕೂತಾಗ ಸ್ಟ್ರೇಟ್ ಕೂತಿರ್ಬೇಕು, ಸ್ಟ್ರೇಟ್ ಇರ್ಬೇಕು. ಆಗಾಗ ಮಧ್ಯ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾ ಇರ್ಬೇಕು, ಸ್ವಲ್ಪ ಸ್ಲೈಟ್ಲಿ ಒಂದೇ ಕಡೆಗೆ ಕಲ್ಲು ಕೂತಾನು ಕೂಡಬಾರ್ದು. ಆದ್ರೆ ನೆನ್ಪಿಡ್ಬೇಕು, ತಮ್ಮ ಹೆಡ್ ಸ್ಟ್ರೇಟ್ ಇರ್ಬೇಕು, ಆಮೇಲೆ ಸ್ಟ್ರೇಟ್ ಕೂತಿರ್ಬೇಕು. ಹೀಗೆ ಡೊಕ್ಕನ್ ಕೂಡಬಾರ್ದು. ಆಮೇಲೆ ಕೆಲವು ದಿನಗಳ ನಂತರ ಬಹಳ ಕಷ್ಟ, ಬೆಟ್ಟಾಗಿ ಬಿಡ್ತೀರ ಸೀದಾ. ಓಕೆ, ಮತ್ತು ಬ್ರೈನ್ ಮೇಲೆ ಪ್ರೆಷರ್ ಬರ್ತದ. ಓಕೆ, ಆರ್ ಯು ರೆಡಿ? ನೋಡಿ ಇಲ್ಲಿ ರೈಟಿಂಗ್ ನಾನು 10 ಟೆಕ್ನಿಕ್ಸ್ ಕ್ರಿಯೇಟ್ ಮಾಡಿದ್ದೇನೆ. ನನ್ನ ಯೂಟ್ಯೂಬ್ ದಲ್ಲಿ ಡೀಟೇಲ್ ಲೆಕ್ಚರ್ ಸಿಗ್ತದ, ಆಮೇಲೆ ನೋಡ್ಕೊಳ್ಳಿ. ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಆದ್ರೆ ಇಲ್ಲಿ ನಿಮಗೆ ಶಾರ್ಟ್ ದಲ್ಲಿ ಐಡಿಯಾ ಕೊಡ್ತಾ ಇದ್ದೇನೆ. ಇಷ್ಟೇ ಐಡಿಯಾ, ಶಾರ್ಟ್ ಐಡಿಯಾ ಕೂಡ ನಿಮ್ಮ ರೈಟಿಂಗ್ ಇವತ್ತು ಸೂಪರ್ ಮಾಡಿಕೊಡುತ್ತೆ. ಎಸ್ ಕಮ್ ಆನ್. ಒಟ್ಟಿಗೆ 10 ಟೆಕ್ನಿಕ್ಸ್ ಇವೆ. ಅದರಲ್ಲಿ ನಾನು 3 ಹೇಳ್ಕೊಡ್ತಾ ಇದ್ದೀನಿ. ಮೇಜರ್ 3 ಇಂಪಾರ್ಟೆಂಟ್ ಇರ್ತದೆ 3. ಅದರಲ್ಲಿ ನಂಬರ್ 1 ನೋಡಿ ಇಲ್ಲಿ, ಬಾಟಮ್ ಲೈನ್, ಹಾಗೆ ಟಾಪ್ ಲೈನ್, ಹಾಗೆ ಅಕ್ಷರ ನಡುವಿನ ಅಂತರ, ಹಾಗೆ ಆಂಗಲ್ಸ್ ಸ್ಲೋಪ್. ಓಕೆ, ಇವಾಗ ಒಂದೊಂದಾಗಿ ಹೇಳೋಣ. ನಂಬರ್ 1, ಸೊತ್ತಿಗೆ ಒಂದು ಕಂಡೀಷನ್ ಹಾಕೋದಿರ್ಬೇಕು ರೈಟಿಂಗ್ ಮಾಡ್ಲಿಕ್ಕೆ. ಸ್ಟ್ರಾಂಗ್ ಮೈಂಡ್ ಸೆಟಪ್ ಇರಬೇಕು. ನಂಬರ್ 1, ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಬಾರದು. ಇಟ್ ಮೀನ್ಸ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ನಂಬರ್ 1. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಒಂದೇ ಲೆವೆಲ್ದಲ್ಲಿ ಇಟ್ಕೋಬೇಕು. ನೋಡಿ, ಬಾಟಮ್ ಲೈನ್
ಅಂಡ್ ಟಾಪ್ ಲೈನ್. ಸೂಪರ್ ಕ್ಲಾಸ್ ಸ್ಕ್ರಿಪ್ಟ್ ಆಗ್ತದೆ. ನೀವು ಬರಿತಾ ಬರಿತಾ ಇದ್ದಾಗೆ ನಿಮ್ಮ ತಲೆಯಲ್ಲಿ ಮಾತಿರ್ಬೇಕು. ನಾನು ಒಂದೇ ಲೈನ್ದಲ್ಲಿ ಇಟ್ಕೋಬೇಕು, ಇಷ್ಟೇ ಸಾಕು. ಪ್ರಾಕ್ಟೀಸ್ ಮಾಡೋ ಸಿಗ್ತಾನಿಲ್ಲ. ಇದಕ್ಕಿಂತ ರೈಟಿಂಗ್ ಸೂಪರ್ ಆಗ್ತದ. 50% ರೈಟಿಂಗ್ ಸೂಪರ್ ಆಗ್ತದ. ಇವತ್ತು ಹೋಗಿ ಬರೆದು ನೋಡ್ರಿ, ಸೂಪರ್ ಆಗ್ತದೆ ರೈಟಿಂಗ್. ನಂಬರ್ 1. ನಂಬರ್ 2, ಎರಡನೇದು, ನಾನು ಏನಾದ್ರೂ ಬರೆದ್ರೆ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಂಬರ್ 2, ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು, ಅಕ್ಷರ ಟಚ್ ಆಗಬಾರ್ದು, ಕ್ರಾಸಿಂಗ್ ಸಾಧ್ಯವೇ ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮ 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 ಮೀನ್ಸ್ ಸಮಾನ ಅಂತರದಲ್ಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಸಮಾನ ಅಂತರ, ಸೂಪರ್ ಕ್ಲಾಸ್ ಸ್ಕ್ರಿಪ್ಟ್ ಆಗ್ತದೆ. ಸಮ ಅಂತರದಲ್ಲಿ ಏನು ಇದಕ್ಕೆ ಪ್ರಾಕ್ಟೀಸ್ ಏನು ಅವಶ್ಯಕತೆ ಇದೆ? ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ಇದ್ದಕ್ಕಿದ್ದಾಗ ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಮಾಡ್ತೀರಾ? ಸ್ಟ್ರಾಂಗ್ ಮೈಂಡ್ ಸೆಟಪ್ ಇಟ್ಕೊಳ್ಳಿ, ಸೂಪರ್ ಆಗ್ತದೆ ರೈಟಿಂಗ್. ಸುಮ್ಮನೆ ಜೀವನ ಎಲ್ಲ ಬರ್ಬೋದು ಕೊಡ್ಬೇಡಿ. ಓಕೆ, ಲಾಸ್ಟ್ ಈಗ ಥರ್ಡ್ ಒಂದು ಹೇಳ್ತೀನಿ, ಮೂರನೇದು. ದಿಸ್ ಇಸ್ ದ ಕಿಂಗ್ ಆಫ್ ಆಲ್. 10ರಲ್ಲಿ ಸರ್ವಶ್ರೇಷ್ಠ. ಇದರಲ್ಲಿ ಪೊಸಿಷನ್ ಇದೆ. ಪೇಪರ್, ಬುಕ್, ನೋಟ್ ಬುಕ್ ನಮ್ಮ ಮುಂದೆ ಬರೆಯುವಾಗ ಎಲ್ಲಿ ಇಡಬೇಕು ಅನ್ನೋದು ಪೊಸಿಷನ್ ಇದೆ. ಎಲ್ಲೆಲ್ಲ ಇಟ್ಟರೆ ರೈಟಿಂಗ್ ಚೆನ್ನಾಗಿ ಆಗುದಿಲ್ಲ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಗ್ರಿಪ್ ಇದೆ. ಸಪೋರ್ಟ್ ಹೇಗೆ ತಗೋಬೇಕು, ಗ್ರಿಪ್. ಆಮೇಲೆ ಇದರಲ್ಲಿ ಚಾಯ್ಸ್ ಆಫ್ ಪೆನ್ ಇದೆ. ಎಂತ ಪೆನ್ ಅನ್ನು ಯೂಸ್ ಮಾಡಬೇಕು ರೈಟಿಂಗ್ಗೆ. ಯಾವ್ದೆಲ್ಲ ಪೆನ್ನಿಂದ ರೈಟಿಂಗ್ ಅಷ್ಟು ಈಸಿ ಆಗುದಿಲ್ಲ. ನೆಕ್ಸ್ಟ್ ಸ್ಲೋ ಆಂಗಲ್. ಓಕೆ ಸರಿ, ಈ ಪೊಸಿಷನ್ ಅಲ್ಲಿ ಬಂದ್ರೆ ಇಲ್ಲಿ ಈ ಪೊಸಿಷನ್ ಚೂರು ಈ ಕಡೆ ನೋಡ್ರಿ, ನೋಡ್ರಿ. ನಂಬರ್ 1 ಫಸ್ಟ್ ಕಂಡೀಷನ್ ಸ್ಟ್ರಾಂಗ್ ಮೈಂಡ್ ಸೆಟಪ್, ಬಾಟಮ್ ಲೈನ್ ಮತ್ತು ಟಾಪ್ ಲೈನ್ ಒಂದೇ ಲೆವೆಲ್ದಲ್ಲಿ. ನಂಬರ್ 1. ನಂಬರ್ 2 ಅಕ್ಷರ ನಡುವಿನ ಅಂತರ ಸಮಾಂತರ. ಇವಾಗ ನಂಬರ್ 3. ಕಮ್ ಆನ್, 3. ನಾವು ಬರಿಬೇಕಾದ್ರೆ ಪೇಪರ್, ಬುಕ್, ನೋಟ್ ಬುಕ್ ಏನೇ ಇರಲಿ ಮಧ್ಯದಿಂದ ಬಲಕ್ಕೆ ಇಟ್ಕೋಬೇಕು. ಬಲಗೈದಿಂದ ಬರಿತಿದ್ರೆ, ಎಡಗೈದಿಂದ ಬರಿತಿದ್ರೆ ರಿವರ್ಸ್, ಹೀಗೆ ಮಧ್ಯದಿಂದ ಎಡಕ್ಕೆ ಮತ್ತು ಹೀಗೆ ಎಡಗೈದಿಂದ ಬರಿತಿದ್ರೆ. ಆದ್ರೆ ಈ ಸದ್ಯಕ್ಕೆ ನಾವು ಬಲಗೈ ಹಿಡ್ಕೊಂಡು ಮಾತಾಡೋಣ. ರೈಟ್ ಹ್ಯಾಂಡ್ ರೈಟಿಂಗ್. ಓಕೆ, ಮಧ್ಯದಿಂದ ಬಲಕ್ಕೆ ಇರಬೇಕು. ಬುಕ್, ನೋಟ್ ಬುಕ್, ಪೇಪರ್ ಏನೇ ಇರಲಿ. ಆಮೇಲೆ ಗ್ರಿಪ್. ಎಷ್ಟೋ ಸ್ಟೂಡೆಂಟ್ಸ್ ಎಡಗೈಯನ್ನ ಯೂಸ್ ಮಾಡೋದಿಲ್ಲ ಸಪೋರ್ಟಕ್ಕೆ. ಸೊ ಇಲ್ಲಿ ನಾವು ಬಲಗೈನಿಂದ ಬರಿತಿದ್ರೆ ಎಡಗೈ ಸಪೋರ್ಟ್ ತಗೋಬೇಕು. ಹೀಗೆ ರಾಂಗ್ಲಿ ಸಪೋರ್ಟ್ ತಗೋಬಾರ್ದು. ಕೆಲವು ಸ್ಟೂಡೆಂಟ್ ಹೀಗೆ ಕೈ ಇಡ್ತಾರೆ, ಇಟ್ರು ಹಾಗಲ್ಲ. ಪ್ಲೇನ್ ಸೆಲ್ಯೂಟ್ ತರ ಪ್ಲೇನ್, ಹೀಗೆ ಪ್ಲೇನ್ ಸಪೋರ್ಟ್ ತಗೋಬೇಕು. ಮಧ್ಯದಿಂದ ಬಲಕ್ಕೆ ಪ್ಲೇನ್ ಸಪೋರ್ಟ್, ಸೂಪರ್ ಗ್ರೇಟ್. ಆಮೇಲೆ ಚಾಯ್ಸ್ ಆಫ್ ಪೆನ್, ದಪ್ಪ ಬರಿ ಬಾಲ್ ಪಾಯಿಂಟ್ ಪೆನ್. ನೀವು ಅಂಗಡಿಯಲ್ಲಿ ಹೋದಾಗ ಶಾಪ್ ಕೀಪರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೇಳಬೇಕು, ನಮಗೆ ನಿಮ್ಮ ಅಂಗಡಿಯಲ್ಲಿ ಮ್ಯಾಕ್ಸಿಮಮ್ ದಪ್ಪ ಬರಿ ಅಂತ ಬಾಲ್ ಪಾಯಿಂಟ್ ಪೆನ್ ಕೊಡಿ. ಇಂಕ್ ಬೇಡ, ಜೆಲ್ ಬೇಡ, ಥಿನ್ ಬೇಡ, ದಪ್ಪ ಬರಿ ಬಾಲ್ ಪಾಯಿಂಟ್ ಪೆನ್. ನೀವೇ ಚೆಕ್ ಮಾಡಿ ತೊಗೊಳ್ಳಿ. ತಗೊಂಡು 80 ಡಿಗ್ರಿ ಇನ್ಸೈಡ್ ಸ್ಲೋಪ್ ತೊಗೊಳ್ಳಿ. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್. And this is the mixture of all. Super class writing ಆಗ್ತದೆ. ಇಂಗ್ಲಿಷ್ 85 ತೋಡಿ, ಹಿಂದಿ 90 ಡಿಗ್ರಿ ತೋಡಿ, ಕನ್ನಡ ಅಕ್ಷರಗಳ ಮುದ್ದಿಟ್ಟಂಗೆ ಆಗ್ತವೆ 90 ಡಿಗ್ರಿ. ಆಮೇಲೆ ರೋಮನ್ ಸ್ಟೈಲ್ ಇಂಗ್ಲಿಷ್ ಕೂಡ. ಕನ್ನಡ ಬರಿಬೇಕಾದ್ರೆ ಬಾಟಮ್ ಲೈನ್, ಟಾಪ್ ಲೈನ್ ಪರ್ಫೆಕ್ಟ್ ಇಟ್ಕೊಳ್ಳಿ, ಅಂತರ ಸಮ ಇಟ್ಕೊಳ್ಳಿ ಮತ್ತು 90 ಡಿಗ್ರಿ ಇಟ್ಕೊಳ್ಳಿ. ಎಕ್ಸ್ಟ್ರಾರ್ಡಿನರಿ ಮುದ್ದಿಟ್ಟಂಗೆ ಆಗ್ತವೆ ಕನ್ನಡ ಅಕ್ಷರಗಳು. ಫಾಲೋ ಅಪ್ ಮಾಡ್ತೀರಾ? ಗುಡ್ ಗುಡ್. ಫಾಲೋ ಅಪ್ ಮಾಡಿ. ನಿಮ್ಮ ರೈಟಿಂಗ್ ಇವತ್ತಿಂದ ಇವತ್ತೇ ಸೂಪರ್ ಆಗ್ತದೆ.
ಸುಮ್ಮನೆ ತೊಂದರೆ ತಗೋಬೇಡಿ. ಎಸ್, ರೈಟಿಂಗ್ ಚೆನ್ನಾಗಿ ಮಾಡ್ಕೊಡಿ. ಬ್ರೈನ್ ಮೇಲೆ ಪ್ರೆಷರ್ ರಿಲೀಸ್ ಆಗ್ತದ, ಇದು 100% ಸತ್ಯ. ನೆಕ್ಸ್ಟ್ ಈಗ ಆಯ್ತು. ನಾನು ಒಂದು ನಿಮಗೆ ಯಾವುದೇ ಒಂದು ಲೆಸನ್ ಕ್ವಶನ್ ಆನ್ಸರ್ ಅಥವಾ ಒಂದು ಬುಕ್ನೆ ಓದ್ಕೊಂಡ್ರೆ ಸಹಜವಾಗಿ ಬಹಳ ಕಡಿಮೆ ಸಮಯದಲ್ಲಿ ಮರಿಲೇಬಾರದು. ಲೈಫ್ ಲಾಂಗ್ ಉಳಿಬೇಕು ಇದೆ. ಹೋಗ್ಲಿ, ವರ್ಷ 2 ವರ್ಷ ಉಳಿದ್ರೆ ಸಾಕು. ನಿಮ್ 10th ಆಗುವವರೆಗೆ 10th ಮ್ಯಾಟರ್ ನಿಮ್ ಹತ್ರ ಉಳಿದ್ರೆ ಸಾಕು. ಮತ್ ಮುಂದೆ ನೋಡೋಣ. ಇದಕ್ಕಾಗಿ ನನ್ನ ಅಂಕು ಸ್ಟಡಿ ಮೆಥಡ್ ಇದೆ, ಅದಕ್ಕೂ ಯೂಟ್ಯೂಬ್ ದಲ್ಲಿ ಡೀಟೇಲ್ ಲೆಕ್ಚರ್ ಇದೆ. ಆದ್ರೆ 40 ನಿಮಿಷದ ಲೆಕ್ಚರ್ ಇದೆ, ಆದ್ರೆ ಇಲ್ಲಿ ಶಾರ್ಟ್ ದಲ್ಲಿ 5 ಮಿನಿಟ್ಸ್ ದಲ್ಲಿ ಮುಗಿಸ್ತಾ ಇದ್ದೀನಿ. ಜಸ್ಟ್ 5 ಮಿನಿಟ್ಸ್. ಇದು ಟೆಕ್ನಿಕ್ ಅಲ್ಲ, ಅಂಕು ಸ್ಟಡಿ ಮೆಥಡ್. ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಏನಿದೆ ಇದರಲ್ಲಿ? ಒಂದೊಂದು ವಾಕ್ಯ, ಫಸ್ಟ್ ಲೆಸನ್ ಫಸ್ಟ್ ಸೆಂಟೆನ್ಸ್ ಹಿಡ್ಕೊಂಡು ಒಂದೊಂದು ವಾಕ್ಯ ಓದ್ತಾ ಹೋಗ್ಬೇಕು. ಯಾವುದೇ ವಾಕ್ಯನಲ್ಲಿ ಯಾವುದಾದ್ರೂ ಶಬ್ದ ಸಮೂಹ ಅಥವಾ ಹಾಫ್ ದ ಸೆಂಟೆನ್ಸ್ ಅಥವಾ ಕೊನೆಗೆ ಫುಲ್ ಸೆಂಟೆನ್ಸ್ ಇಂಪಾರ್ಟೆಂಟ್ ಇದ್ರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಆಮೇಲೆ ಶಾರ್ಟ್ ದಲ್ಲಿ ಆನ್ಸರ್ ಬರಬೇಕು. ನಿಮ್ಗೆ ಅನ್ಸ್ಬೋದು ಇದೇನ್ರಿ ಎಂತ ಮೆಥಡ್, ಓದ್ಕೊಳ್ಳೋದು, ಅರ್ಥ ಮಾಡ್ಕೊಂಡು ಕ್ವಶನ್ ಕ್ರಿಯೇಟ್ ಮಾಡೋದು, ಆನ್ಸರ್ ಬರೆಯೋದು ನಾರ್ಮಲ್ ಇದೆಯಲ್ಲ ಅಂತ ಅನ್ಸ್ಬೋದು. ಆದ್ರೆ ಹಾಗಲ್ಲ. ಇದು ಸೈಕಾಲಜಿಕಲಿ, ಥೆರಾಟಿಕಲಿ, ಪ್ರಾಕ್ಟಿಕಲಿ ಸೂಪರ್ ಹಿಟ್ ಮೆಥಡ್ ಇದೆ. ನಾನು ಸ್ವತಃ ಕ್ರಿಯೇಟ್ ಮಾಡಿದ್ದೇನೆ. ಸಾವಿರಾರು ಇವಾಗ ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಸೂಪರ್ ಆಗಿದ್ದಾರೆ. ಇಂಥ ಇನ್ನೂ ಬಹಳಷ್ಟು ಟೆಕ್ನಿಕ್ಸ್ ಅವ ನಾನು ಯೂಸ್ ಮಾಡಿಕೊಂಡು ಒಂದು ಕಾಲಕ್ಕೆ ಫೇಲ್ ಆದಂತ ಸ್ಟೂಡೆಂಟ್ಸ್ ಅನ್ನ 3 ತಿಂಗಳಲ್ಲಿ ಸೂಪರ್ ರಿಕವರ್ ಮಾಡಿಕೊಂಡಿದೆ. ಇವತ್ತು ಡಾಕ್ಟರ್, ಇಂಜಿನಿಯರ್, ಲೆಕ್ಚರರ್ಸ್ ಏನೆಲ್ಲ ಇದ್ದಾರೆ, ಯಾರೆಲ್ಲ ಆಗ್ತಾರೆ. ಯಾಕೆ ಗೊತ್ತು? ಇದರಲ್ಲಿ ಒಂದು ಸೂಪರ್ ಸೈಕಾಲಜಿಕಲ್, ಥೆರಾಟಿಕಲ್ ಅಂಡ್ ಪ್ರಾಕ್ಟಿಕಲ್ ಟೆಕ್ನಿಕ್ ಇದೆ. ಸೂಪರ್ ಸೈಕಾಲಜಿ ಏನಿದೆ? ಯಾವುದೇ ವ್ಯಕ್ತಿ ಏನಾದ್ರೂ ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ ಫೋಕಸ್ ಮಾಡುತ್ತೆ. ಹಾಗೆ ನೀವು ಆನ್ಸರ್ ಬರೀತಿರೋ ಲೈಫ್ ಲಾಂಗ್ ಬರೀದಿಲ್ಲ ಅಥವಾ ಹೆಚ್ಚಿಗೆ ಸಮಯವರೆಗೆ ಬರೀದಿಲ್ಲ. ಆಗ್ಬೋದು ಅಂತ ಅನ್ನಿಸ್ತದ? ಓಕೆ, ಇವತ್ತಿನಿಂದ ಕೆಲಸ ಮಾಡಿ, ಸೈಲೆಂಟ್ಲಿ ಓದ್ಕೊಳ್ಳಿ, ಸೈಲೆಂಟ್ಲಿ ವಾಕ್ಯಗಳನ್ನು ಓದ್ಕೊಳ್ಳಿ. ಆಮೇಲೆ ಅದನ್ನ ವಿಚಾರ ಮಾಡ್ಕೊಂಡು ನಂತರ ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ಪ್ರಶ್ನೆ ಕ್ರಿಯೇಟ್ ಮಾಡಿ, ಅದಕ್ಕೆ ಶಾರ್ಟ್ ದಲ್ಲಿ ಆನ್ಸರ್ ಬರ್ಕೊಳ್ಳಿ. 1-2 ಶಬ್ದದಲ್ಲಿ ಎಸ್ ಆರ್ ನೋ ಇರ್ಬೋದು, ಚಿಕ್ಕದು ಒಂದು ವಾಕ್ಯನೂ ಇರ್ಬೋದು. ಶಾರ್ಟ್ ಆನ್ಸರ್ಸ್. ಏನ್ ಸ್ಟಡಿ ಆಗ್ತದೆ ಗೊತ್ತಿಲ್ಲ, ಎಕ್ಸ್ಟ್ರಾರ್ಡಿನರಿ ಸ್ಟಡಿ ಆಗ್ತದೆ. ಇಲ್ಲೊಂದು ಬೇಕಾದ್ರೆ ನಾನು ಉದಾಹರಣೆ ಹೇಳ್ಬೋದು ನಿಮಗೆ. ನಾನು ಧಾರವಾಡದಲ್ಲಿ ಪಾಟೀಲ್ ಅವರ ಗುರುಕುಲ್ ಅಕಾಡೆಮಿಯಲ್ಲಿ ಓದುತ್ತಾ ಇದ್ದೇನೆ. ಈ ವಾಕ್ಯದಲ್ಲಿ ಒಂದು 4-5 ಕ್ವಶನ್ಸ್ ಕ್ರಿಯೇಟ್ ಮಾಡಬಹುದು. ಯಾರಾದ್ರೂ ಒಂದು ಕ್ರಿಯೇಟ್ ಮಾಡಿ ಅದಕ್ಕೊಂದು ಆನ್ಸರ್ ಹೇಳಿ. ಯಾರು ಹೇಳ್ತೀರಾ? ಗುಡ್, ಕಮ್ ಆನ್. ಎಸ್, ವಾವ್, ಗುಡ್. ಸ್ವಲ್ಪ ಇಲ್ಲಿ ಬಾ, ಜೋರಾಗಿ ಹೇಳು. ಕ್ವಶನ್ ಕ್ರಿಯೇಟ್ ಮಾಡೋ ಟೆಕ್ನಿಕ್ ಏನ ಬೇಕಾದ್ರೆ ಇರ್ಬೋದು, ಯಾವ್ದೆಲ್ಲ ಇರ್ಬೋದು. ಸ್ವಲ್ಪ ಜೋರಾಗಿ ಸರ್ ಏನು ಕಟ್ಟಿದ್ದಾರೆ, ಸ್ವಲ್ಪ ಜೋರಾಗಿ. ನೀನು ಯಾವ ಕೋಚಿಂಗ್ ನಲ್ಲಿ ಕಲಿಯುತ್ತಿದ್ದೀಯಾ? ಪಾಟೀಲ್ಸ್ ಗುರುಕುಲ್ ಕರಿಯರ್ ಅಕಾಡೆಮಿ, ಧಾರವಾಡ. ವಾವ್, ಸೂಪರ್. ನನ್ನ ಹೆಸರು ಸಂದೀಪ್ ಅಂಕಲಗಿ. ಈ ಕ್ಲಾಸ್ ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಮ್ಮ ಜಿಲ್ಲೆ ವಿಜಯಪುರ, ತಾಲೂಕು ಇಂಡಿ, ಊರು ಬೆನಕನಹಳ್ಳಿ. ವಾವ್, ಗುಡ್. ನೀನು ಈಗ ಓದ್ತಾ ಇರುವ ಅಕಾಡೆಮಿ ಹೆಸರು ಇನ್ನೊಂದ್ಸಲ ಹೇಳ್ಬೇಡಿ. ಪಾಟೀಲ್ಸ್ ಗುರುಕುಲ್ ಕರಿಯರ್ ಅಕಾಡೆಮಿ, ಧಾರವಾಡ. ಗುಡ್, ಥ್ಯಾಂಕ್ ಯು. ನೀವು ಇನ್ನೊಂದು ಟೈಪ್ ಕ್ವಶನ್ ಬನ್ನಿ, ಬೇರೆ ಒಂದು ಟೈಪ್ ಇದೇ ವಾಕ್ಯ
ವಾಕ್ಯ ಬೇರೆ ಟೈಪ್ ಕ್ವಶನ್ ಇಸ್ ಕಮ್ ಓಕೆ ಒಬ್ರು ಗರ್ಲ್ ಅಂಡ್ ಒಬ್ರು ಬಾಯ್ ಸಾಕು ಕ್ಲೋಸ್ ಮಾಡೋಣ ಇಲ್ಲಿ ಇಲ್ಲಿ ಈಚೆಗೆ ಬನ್ನಿ ಓಕೆ ಸ್ವಲ್ಪ ಜೋರಾಗಿ ಹೇಳ್ಬೇಕಪ್ಪಿ ನೀನು ಕೋಚಿಂಗ್ ಆಗಿ ಯಾವ ಊರಿಗೆ ಹೋಗಿದ್ದೀಯಾ ಧಾರವಾಡ ಎಸ್ ಗುಡ್ 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 ಎಸ್ ನಿನ್ನ ಪೂರ್ತಿ ಹೆಸರು ನನ್ನ ಹೆಸರು ವಿಜಯಲಕ್ಷ್ಮಿ ತರ್ಕರ್ ನಾನು ಪಾಟೀಲ್ ಗುರುಕುಲ್ ಅಕಾಡೆಮಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಕುನ್ನಾರ್ ತಾಲೂಕು ರಾಮದುರ್ಗ ಜಿಲ್ಲೆ ಬೆಳಗಾವಿ ಗುಡ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಎಲ್ಲರಿಗೆ ಹೇಳು ಟೆಕ್ನಿಕ್ ಅರ್ಥ ಆಗಿದೆಯಾ ಯೂಸ್ ಆಗ್ತದಂತ ಅನ್ನಿಸ್ತದ ಎಸ್ ಕೊನೆಗೆ ನಿಮ್ಗೊಂದು ಮಾತು ಹೇಳ್ತಾ ಇದ್ದೇನೆ ನಾನು ಮನೆ ದಿನ ಬಂದು ಪಾಟೀಲ್ ಸರ್ ಅವರಿಗೆ ನನ್ನ ಈ ವಿಚಾರಗಳನ್ನ ಶೇರ್ ಮಾಡಿದಾಗ ಅವ್ರ ಮುಂದೆ ಇಟ್ಟಾಗ ಪಾಟೀಲ್ ಸರ್ ಅವರು ನಿಜಕ್ಕೂ ಬಹಳ ಎಲ್ಲ ಪಾಯಿಂಟ್ಸ್ ಅನ್ನ ಅರ್ಥ ಮಾಡ್ಕೊಂಡು ತಕ್ಷಣ ಸಮಯ ವ್ಯರ್ಥ ಮಾಡ್ಲಾರ್ದ ಇದ್ರ ಬಗ್ಗೆ ಒಪ್ಪಿಗೆ ಕೊಟ್ಟರು ಸರ್ ಬನ್ನಿ ನಮ್ಮ ಮಕ್ಕಳಿಗೆ ಇದು ಅವಶ್ಯಕತೆ ಇದೆ ದಿನನಿತ್ಯ ನಮ್ಮ ಮಕ್ಕಳು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಕೊಡ್ತಾ ಇದ್ದಾರೆ ಆದ್ರೆ ನೀವು ಸ್ಟಡಿ ಮಾಡ್ಲಿಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಿ ಮಕ್ಕಳಿಗೆ ನಮಗೂ ಸ್ಟಡಿ ಜೊತೆಗೆ ಇನ್ಸ್ಪೈರಿಂಗ್ ಪ್ರೋಗ್ರಾಮ್ಸ್ ನಮಗೆ ಬೇಕು ನಮಗಿದು ಎಲ್ಲವೂ ರೀತಿಯಿಂದ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರ್ ಅವರು ಪಾಟೀಲ್ ಸರ್ ಅವರು ಬಹಳ ಖುಷಿಯಿಂದ ಹೇಳಿದ್ರು ಆಮೇಲೆ ನಿನ್ನೆ 2 ಸೆಷನ್ ಮಾಡಿದ್ರು ಇವತ್ತು ಈ ಒಂದು ಸೆಷನ್ ಇದೆ ನಿಯರ್ಲಿ ಮ್ಯಾಕ್ಸಿಮಮ್ ಸಮರ್ ವೆಕೇಶನ್ ಸ್ಟೂಡೆಂಟ್ಸ್ ನಿಯರ್ಲಿ ಎಲ್ಲರೂ ಕವರ್ ಆಗಿದ್ದಾರೆ ಎಲ್ಲರಿಗೆ ಬೇರೆ ಬೇರೆ 3 ಸೆಷನ್ ಆದ್ರೆ 3 ಸೆಷನ್ಗೆ ಬೇರೆ ಬೇರೆ ನಾನು ಟೆಕ್ನಿಕ್ಸ್ ಕೊಟ್ಟಿದ್ದೇನೆ ಎಲ್ಲ 1-2 ಪಾಯಿಂಟ್ಸ್ ಬಿಟ್ರೆ ದಯವಿಟ್ಟು ತಾವು ಎಲ್ಲ ಸ್ಟೂಡೆಂಟ್ಸ್ ಗೆ ತಮ್ಮ ಥಿಂಗ್ಸ್ ಅನ್ನ ಅವ್ರಿಗೆ ಹೇಳ್ರಿ ಅವ್ರ ಕಡೆಯಿಂದ ನೀವು ಕೇಳ್ಕೊಡ್ರಿ ಜೊತೆಗೆ ನಿಮ್ಮ ಊರುಗಳಲ್ಲಿ ಹೋದಾಗ ಈ ನಮ್ಮ ಪಾಟೀಲ್ ಸರ್ ಅವರ ಅಕಾಡೆಮಿ ಬಗ್ಗೆ ಮಾಹಿತಿ ಕೊಡಿ ಸರ್ವಾಂಗೀಣ ವಿಕಾಸಕ್ಕಾಗಿ ಸರ್ ಅವರು ದುಡಿತಾ ಇದ್ದಾರೆ ಅವ್ರ ಸರ್ ಅವರ ಟೀಮ್ ದುಡಿತಾ ಇದೆ ಮತ್ತು ನಮ್ಮ ಧಾರವಾಡ ಪಾಟೀಲ್ಸ್ ಗುರುಕುಲ್ ಅಕಾಡೆಮಿ ಧಾರವಾಡ ಇವರ ಎಲ್ಲ ಪ್ರಚಾರವನ್ನ ಚೆನ್ನಾಗಿ ಮಾಡಿ ಮುಂದೆ ಬರುವ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಇದರ ಲಾಭ ಸಿಗ್ಲಿ ಆಟೋಮೆಟಿಕ್ಲಿ ನಿಮ್ಮ ಸ್ಟಡಿನೂ ಚೆನ್ನಾಗಿ ಆಗ್ತದ ಮುಂದೆ ಬರೋರ ಸ್ಟಡಿ ಚೆನ್ನಾಗಿ ಆಗ್ತದ ಎಲ್ಲರಿಗೂ ಹೆಲ್ಪ್ ಆಗ್ತದ ಸಮಾಜಕ್ಕೆ ಹೆಲ್ಪ್ ಆಗ್ತದ ದುಡ್ಡ ಇಂಪಾರ್ಟೆಂಟ್ ಅಲ್ಲ ಕೊಡು ತೊಳೆದು ದುಡ್ಡದ ಏನು ದೊಡ್ಡ ಮಾತಲ್ಲ ದುಡ್ಡು ಎಲ್ಲಾದ್ರೂ ಖರ್ಚಾಗ್ತಾ ಇರ್ತದ ಆದ್ರ ಪ್ರೊಸೀಜರ್ ಇದೆಯಲ್ಲ ಅದು ಸ್ಟ್ಯಾಂಡರ್ಡ್ ಇದೆ ನಾನು ಪಾಟೀಲ್ ಸರ್ ಅವರು ಈ ಏನು ಅಕಾಡೆಮಿ ನಡೆಸ್ತಾ ಇದ್ದಾರೆ ಧಾರವಾಡದಲ್ಲಿ ಗುರುಕುಲ್ ಅಕಾಡೆಮಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಮುಂದೆ ಬೆಳಲಿ ಅಂತ ಹೇಳಿ ವಿಶ್ ಮಾಡ್ತಾ ಮತ್ತು ನನಗ ಪಾಟೀಲ್ ಸರ್ ಅವರು ಅವರ ಎಲ್ಲ ಟೀಚರ್ಸ್ ಟೀಮ್ ಮತ್ತು ತಾವೆಲ್ಲ ಸೇರಿ ನನ್ನ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ವೆರಿ ಎಲ್ಲರಿಗೂ ಯೂಸ್ ಆಗಲಿ ಎಸ್ ನಮ್ಮ ಪಾಟೀಲ್ಸ್ ಗುರುಕುಲ್ ಅಕಾಡೆಮಿ ಧಾರವಾಡ ಅವರ ಹೆಡ್ ಅವರು ಪಾಟೀಲ್ ಸರ್ ಅವರು ಬಂದಿದ್ದಾರೆ ಪಾಟೀಲ್ ಸರ್ ಅವರು ನಾನು ನಿನ್ನೆ ಬಂದಾಗಿಲ್ಲಿ ಬಹಳ ವಿಶೇಷವಾದ ಒಂದು ಶಾರ್ಟ್ ಚರ್ಚೆ ಇದ್ರೂ ಕೂಡ ವಿಶೇಷವಾಗಿ ಅವರು ಎಲ್ಲ ನನ್ನ ವಿಚಾರಗಳನ್ನ ಅರ್ಥಕೊಂಡು ನನಗೆ ಒಂದು ವಿಶೇಷವಾದ ಇಲ್ಲಿ ಸಮಯ ಕೊಟ್ಟಿದ್ದಾರೆ ಅದಕ್ಕೆ ನಾವು ಏನೇನು ಕಲ್ತಿರಿ ಅನ್ನೋದು ಒಂಚೂರು ಸರ್ ಅವ್ರ ಮುಂದೆ ಹೇಳಿ ನಾನು ಇಲ್ಲಿ ತಮ್ಮನ್ನ ಕೇಳ ಬಯಸ್ತಾ ಇದ್ದೇನೆ ಮಗ್ಗಿಗಳು 100ರವರೆಗೆ 1000ರವರೆಗೆ ಬರ್ತವೆ ಎಷ್ಟು ನಿಮಿಷ ಬೇಕಾಯ್ತು 100ರವರೆಗೆ 2 ಮಿನಿಟ್ಸ್ ನಲ್ಲಿ 100ರವರೆಗೆ ಮಗ್ಗಿ ಮಾಡಿದ್ರಿ am I right ಮತ್ತೊಂದು 2 ನಿಮಿಷದಲ್ಲಿ 1000 ಲಕ್ಷ ಕೋಟಿ ಅನಂತ ಕೋಟಿ ಮಗ್ಗಿ ಮಾಡುವಂತ ಟೇಬಲ್ಸ್ ಕ್ರಿಯೇಟ್ ಮಾಡುವಂತ ಐಡಿಯಾ ನಿಮಗೆ ಸಿಕ್ಕಿದೆ ಆದ್ರೆ ಬರ್ಕೋದ್ ಕೂಡಬೇಡಿ ಅದನ್ನ ಪ್ರಾಕ್ಟೀಸ್ ಮಾಡಬೇಡಿ ಜಸ್ಟ್ ಐಡಿಯಾ ನಿಮ್ಮ ಹತ್ರ ಇರಲಿ ಓಕೆ ನೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಐಡಿಯಾ ಸಿಕ್ಕಿದೆಯಾ ಎಸ್ ಹ್ಯಾಂಡ್ ರೈಟಿಂಗ್ ದಲ್ಲಿ ದೋಷ ಇದ್ರೆ ಡೆಫಿನೆಟ್ಲಿ ಬ್ರೈನ್ ಮೇಲೆ ಪ್ರೆಷರ್ ಬರ್ತದ ಬ್ರೈನ್ ದಲ್ಲಿ ವೀಕ್ನೆಸ್ ಬರ್ತದ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ ಎಲ್ಲರಿಗೆ ನಿಮ್ಮ ಊರು ಮಕ್ಕಳಿಗೆ ತಿಳಿಸ್ಕೊಡ್ತೀರಾ ಆಮೇಲೆ ಅಂಕು ಸ್ಟಡಿ ಮೆಥಡ್ ಅರ್ಥ ಆಗಿದೆಯಾ ಗುಡ್ ಇನ್ನ ನಿಮಗೆ ಕೊಟ್ಟದ ಲೆಕ್ಕಗಳು ಬೇರೆ ಅವರಿಗೆಲ್ಲ ಆ 2 ಕ್ಲಾಸ್ಗಳಿಗೆ ಬೇರೆ ಬೇರೆ ಲೆಕ್ಕಗಳನ್ನು ಕೊಟ್ಟಿದ್ದೇನೆ ಅವರಿಗೆಲ್ಲ ಬಿಡಿಸಿ ನೀವು ಕೊಡ್ರಿ ಅವ್ರ ಕಡೆಯಿಂದ ನೀವು ಕೇಳ್ಕೊಳ್ಳಿ ಫಾಲೋ ಅಪ್ ಮಾಡ್ತೀರಾ
ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೀನಿ, ಯಾರು ಬಂದು ಆನ್ಸರ್ ಹೇಳ್ತೀರಾ? ಆನ್ಸರ್ ಎಸ್, ಗುಡ್, ಕಮ್ ಆನ್ ಬನ್ನಿ. ಏನ್ ಆನ್ಸರ್ ಮಾಡಿದ್ದಾನೆ ಸರ್? ಎಲ್ಲರೂ ಆನ್ಸರ್ ಮಾಡಿದ್ದಾರೆ, ಇನ್ನೂ ಎಕ್ಸ್ಟ್ರಾ ಮಾಡಿದ್ದಾರೆ. ಎಸ್, ಬನ್ನಿ ಬನ್ನಿ. ಎಸ್, ಆಚೆಗೆ ಸರ್, ಅವ್ರ ಆಚೆಗೆ. ಎಸ್, ಓಕೆ. ಸ್ಕ್ವೇರ್ ಆಫ್ 105. ಜೋರಾಗಿ ಜೋರಾಗಿ 11,025. ವಾವ್, ಸೂಪರ್ ಸೂಪರ್ ಗುಡ್. ಇನ್ನೊಂದು, ಓಕೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಂದು ಕ್ವಶನ್ ಕೊಡ್ತಾ ಇದ್ದೀನಿ, ಒಂದು ದೊಡ್ಡದು ಕ್ವಶನ್. 99 ಸೀರೀಸ್ ಅಲ್ಲಿ 99 ಸೀರೀಸ್ ಅಲ್ಲಿ ಯಾರು ಆನ್ಸರ್ ಕೊಡ್ತೀರಾ? ಎಸ್, ಕಮ್ ಆನ್. 99 ಸೀರೀಸ್. ಓಕೆ, ಕಮ್ ಆನ್ ಬನ್ನಿ. 99 series. Yes, come on. Come on. Yes. Okay. Yes, come on. Question ಇದೆ. ಅಪ್ಪಿ ಸ್ವಲ್ಪ ಲೆನ್ಸರ್ ಅವ್ರ ಕಡೆ. Question ಇದೆ. 9 9 9 9 and 9. How many nines are there? 5 nines. Into 1 2 3 4 5 less by 1. ಒಂದು ನಿಮಿಷ ಅವನಿಗೆ ಚಾನ್ಸ್ ಕೊಡೋಣ. ಎಸ್ ಎಸ್, ಕಮ್ ಆನ್ ಸ್ಟಾರ್ಟ್. 1 ಜೋರಾಗಿ 1 2 3 4 4 8 7 5 5. ವಾವ್, 6 5 5. ಓಕೆ ಓಕೆ ಓಕೆ. ವೆರಿ ನೈಸ್ ವೆರಿ ನೈಸ್. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಏನ್ ತಲೆ ಕೆಡಿಸ್ಕೋಬೇಡಿ, ಈಗಲೇ ತಾನೇ ತಿಳ್ಕೊಂತೀರಿ, ಈಸಿ ಬರ್ತದ. ಇನ್ನೊಂದು ಈ ತರ ಒಂಚೂರು ದೊಡ್ಡದು ಮಾಡಿ ಕೊಡ್ತೇನೆ, ಯಾರು ಹೇಳ್ತೀರಾ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಹೇಳ್ತೀರಾ? ಒಬ್ರು ಗರ್ಲ್ಸ್ ಯಾರಾದ್ರೂ ಬನ್ನಿ. ಬಾಯ್ಸ್ ಇಬ್ರು ಹೇಳಿದ್ದಾರೆ, ಗರ್ಲ್ಸ್ ಯಾರಾದ್ರೂ ಒಬ್ರು ಬನ್ನಿ, ಕ್ಲೋಸ್ ಮಾಡೋಣ. ಎಸ್, ಇದರಲ್ಲಿ ಒಂಚೂರು ಇನ್ನೊಂದು ಪಾಯಿಂಟ್ ಹೆಚ್ಚಿಗೆ ಮಾಡೋಣ. ಜೋರಾಗಿ 9 9 9 ಹೀಗೆ 6 9s ಇವೆ. ಓಕೆ, ಇಂಟು 1 2 3 4 5 6 less by 1. 1 2 3 4 5 5 8 7 6 5 4 4. Wow, super. Is it right? Yes, good. Adela, very nice. Onchur correction up here ತೊಂದ್ರೆ ಇಲ್ಲ. ಗೊತ್ತಾಯ್ತಲ್ಲ? Yes, good. Thank you. I am very thankful to Patil sir team and whole unit and whole students. ನೀವೆಲ್ಲರೂ ಸೇರಿ ನಮ್ಮ ವಿಶೇಷವಾಗಿ ಧಾರವಾಡದ ಪಾಟೀಲ್ಸ್ ಗುರುಕುಲ್ ಅಕಾಡೆಮಿ ಹೆಸರಿನಲ್ಲಿ ವಿಶೇಷವಾದ ನನಗೊಂದು ಇಲ್ಲಿ ಲೆಕ್ಚರ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಎಲ್ಲರೂ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಿಜವಾಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಾವು ಯಾರಿಗಂದ್ರೆ ಸರ್. ಒಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಥ್ಯಾಂಕ್ ಯು ಸರ್. ಮನ ಮುಟ್ಟುವ ಹಾಗೆ ನಿಮಗೆ ಅತಿ ಕಡಿಮೆ ಅವಧಿ ಒಳಗ ಗಣಿತ ಅಂದ್ರ ಕಬ್ಬಿಣದ ಕಡಲೆ ಅಂತ ಕರೀತಾರೆ. ಆ ಕಬ್ಬಿಣದ ಕಡಲೆಯನ್ನ ಸುಳಿದ ಬಾಳೆ ಹಣ್ಣಿನಷ್ಟೇ ಸರಳವಾಗಿ ನಿಮಗ ಮನನ ಮಾಡಿಕೊಟ್ರು. ಅದರಲ್ಲಿ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮಾಧ್ಯಮದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರೆ ದೊಡ್ಡ ಕಠಿಣ ವಿಷಯ ಆಗ್ಬಿಟ್ಟಿರ್ತದೆ. ಬಟ್ ಅದು ಕಠಿಣ ಅಲ್ಲ, ನಾವೆಲ್ಲರೂ ಮಾಡಬಹುದು ಅಂತೇಳಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆಲ್ಲ ಮಾಡಿ ತೋರಿಸಿದ್ರು. ನಿಮಗ ಮನೋಧೈರ್ಯವನ್ನ ಕೊಟ್ರು, ಆತ್ಮವಿಶ್ವಾಸವನ್ನು ತುಂಬಿದ್ರು. ನಾನು ಎಷ್ಟು 2 + 2 4 ಅನ್ನೋದಲ್ಲ, ಈಗ ಎಷ್ಟು ಡಿಜಿಟ್ಸ್ ಕೊಟ್ಟರು ಕೂಡ ನೀವು ಕ್ಯಾಲ್ಕುಲೇಟರ್ಗಿಂತ ಮಾಡುವಂತ ಸಾಮರ್ಥ್ಯವನ್ನ ನಿಮಗೆ ಮಾಡ್ಲಿಕ್ಕೆ ಅವರು ಸರ್ ತಿಳಿಸಿದ್ರು. ಅದನ್ನ ನೀವು ಹೋದ ನಂತರ ಸರ್ ಏನು ಮಾರ್ಗದರ್ಶನವನ್ನು ಮಾಡ್ಯಾರ ಅದ್ರ ಕರೆಕ್ಟ್ ಆಗಿ ಪಾಲನಾ ಮಾಡ್ರಿ. ನನಗ ಎಸ್ಪೆಷಲಿ ಈ ಬ್ಯಾಚ್ ಒಳಗ ಏನ್ ಖುಷಿ ಅನಿಸ್ತೈತೆ ಅಂತಂದ್ರ, ನೀವೆಲ್ಲ ಕನ್ನಡ ಮಾಧ್ಯಮದ ಮಕ್ಕಳು ಬಹಳ ಜನ ಆಗ್ತೀರಿ. ನಾನು ಕನ್ನಡ ಮಾಧ್ಯಮದಿಂದನ ಬಂದಾವ್, ನಾನು ಹಳ್ಳಿಯಿಂದನ ಬಂದಾವ್. ಆದ್ರ ನಮ್ಮಲ್ಲಿ ಕೀಳರಿಮೆ ಅನ್ನೋದು ಬೇಡ. ಅಂದ್ರೆ ನಿಮ್ಗೇನೋ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಬಹಳ ಶಾಣ್ಯಾರ ಇರ್ತಾರ, ಅವ್ರು ನಮ್ಗಿಂತ ಬಹಳ ಬ್ರಿಲಿಯಂಟ್ ಇರ್ತಾರ, ಹಂಗಾತು ಹಿಂಗಾತು ಅಂತೇಳಿ ತಲೆ ಒಳಗೆ ಇಟ್ಕೋಬೇಡ್ರಿ. ಬಹಳ ಅಂದ್ರೆ ಅವ್ರಿಗೆ ನಮ್ಗಿಂತ ಏನ್ ಬರ್ತಿರ್ತದ
ಲ್ಯಾಂಗ್ವೇಜ್ ಗೊತ್ತಿರ್ಬೋದು, ಇಂಗ್ಲಿಷ್ ಭಾಷೆ ಗೊತ್ತಿರ್ಬೋದು. ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲರಿಗಿಂತನೂ ಕೂಡ ನೀವು ಮುಂಚಿನ ಒಳಗದರಿ. ನಮ್ಮ ಟೀಚರ್ಸ್ ಕೂಡ ಹೇಳ್ತಿರ್ತಾರೆ, ಸೌಮ್ಯ ಸರ್ ಹೇಳ್ತಾರ, ಸೈನ್ಸ್ ಸರ್ ಹೇಳ್ತಾರ, ಇಂಗ್ಲಿಷ್ ಸರ್ ಹೇಳ್ತಾರ, ಇಲ್ಲಿ ಸರ್ ನಮ್ಮ ಹುಡುಗರು ಭಾಳ ಶಾಣ್ಯರದಾರಂತೆ. ನೀವು ಬಂದಿದ್ದು ಧಾರವಾಡಕ್ಕೆ ಬಂದಿದ್ದು, ಅದು ಗುರುಕುಲಕ್ಕೆ ಬಂದಿದ್ದು ಸಾರ್ಥಕ ಆಗ್ಬೇಕು. ಸರ್ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಿಮ್ಮ ಮಾರ್ಗದರ್ಶನ ಮಾಡ್ಯಾರ, ಒಳ್ಳೆ ಬುಕ್ ಬರ್ದಾರ, ಅವ್ರ ಕಡೆ ಎಲ್ಲ ಒಳ್ಳೆ ನಾಲೆಜ್ ಐತಿ. ನಾವು ಎದಕ್ಕೋ ಖರ್ಚು ಮಾಡ್ತೇವೆ, ಎದಕ್ಕೋ ಅನಾವಶ್ಯಕವಾಗಿ ಖರ್ಚು ಮಾಡ್ತಿರ್ತೇವೆ. ಅದಕ್ಕೆ ನೀವು ಇವತ್ತು ತಗೋರಿ ಅಂತ ನಾ ಹೇಳೋದಿಲ್ಲ, ಯಾಕಂದ್ರೆ ನೀವು ಇಲ್ಲಿ ಧಾರವಾಡದೊಳಗದ್ರಿ, ನಿಮ್ ಕಡೆ ಹಣ ಇರೋದಿಲ್ಲ, ನಿಮ್ ತಂದೆ ತಾಯಿ ಊರಾಗಿರ್ತಾರ. ಬಟ್ ನೀವು ಲಾಸ್ಟ್ಗೆ ಹೋಗುವಾಗಾದ್ರೂ ಕೂಡ ಅಂದ್ರ ನಿಮ್ಮೆಲ್ಲರ ಆಸ್ತಿ ಏನ್ರಿ ಅಂದ್ರೆ ಪುಸ್ತಕಗಳು. ನೀವು ಇದೇ ಒಂದು ಬುಕ್ ಅಂತ ನಾ ಹೇಳೋದಿಲ್ಲ, ಯಾವ್ದಾದ್ರು ಕೂಡ ಒಳ್ಳೆ ಪುಸ್ತಕ ಅಂತ ಅನಿಸ್ತಿ, ಬುಕ್ಸ್ ಅನಿಸ್ತಿ ಅಂತಂದ್ರೆ ಪರ್ಚೇಸ್ ಮಾಡ್ರಿ. ಬಹಳಷ್ಟು ಜನ ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಕರೆನ್ಸಿ ದುಡ್ಡು ಇರ್ತದ, ಅದ್ರ ಒಳ್ಳೆ ಪುಸ್ತಕವನ್ನು ಪರ್ಚೇಸ್ ಮಾಡ್ಲಿಕ್ಕೆ ನೀವಿನ್ನೂ ಸಣ್ಣ ಮಕ್ಕಳು, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ದೊಡ್ಡವರು ದಿನ 500 ರೂಪಾಯಿ ಖರ್ಚು ಮಾಡ್ತಾರೆ, 100 ರೂಪಾಯಿ ಕೊಟ್ಟು ಬುಕ್ ತಗೊಳ್ಳುವಂತ ಮನೋಸ್ಥಿತಿ ಇಲ್ಲ. ಅದಕ್ಕೆ ಮಕ್ಕಳೇ ನೀವೆಲ್ಲ ನಾಳೆ ದೊಡ್ಡವರಾಗವರು, ನಾಳೆ ನೀವು ಏನ್ ಹಾಕಿರೋ ಗೊತ್ತಿಲ್ಲ, ರಾಷ್ಟ್ರಪತಿ ಹಾಕಿರೋ, ಪ್ರಧಾನಮಂತ್ರಿ ಹಾಕಿರೋ, ಮಂತ್ರಿಗಳು ಹಾಕಿರೋ, ಆಫೀಸರ್ಸ್ ಹಾಕಿರೋ, ಒಳ್ಳೆ ಒಳ್ಳೆ ವ್ಯಕ್ತಿಗಳು ಹಾಕಿರೋ, ಸೈಂಟಿಸ್ಟ್ ಹಾಕಿರೋ, ಈ ದೇಶಕ್ಕೆ ನಡೆಸುವಂತ ನಾಯಕರು ಹಾಕಿರಿ. ಅದಕ್ಕೆ ಅಂತವ್ರು ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದುವಂತ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸರ್ ನಾ ಹೇಳಿದೆ, ನಿನ್ನೆ ಮಾಡ್ಬೇಕಂತಿತ್ತು ನಿಮ್ಗೆ, ಬ್ಯಾಚ್ ಮುಗಿದು ಅವ್ರಿಗೆ ಲೇಟ್ ಆಯ್ತು ಸರ್, ನಮ್ಮ ಅವ್ರಿಗೆ ಲೇಟ್ ಆಕತಿ, ನಾವು ಮಧ್ಯಾಹ್ನ ಮಾಡೋಣ ಅಂತ ಹೇಳಿದ್ಮ್ಯಾಗ ಸರ್ ನಮ್ಮ ಕರೆಗೆ ಹೋಗ್ಕೊಟ್ಟು ನಿಮ್ಗೆಲ್ಲ ಮಾರ್ಗದರ್ಶನ ಮಾಡ್ಯಾರ. ಬೇಕಂದ್ರೆ ಸರ್ ಕೂಡ ನೀವು ಇನ್ನೂ ಸಂವಾದ ಮಾಡ್ಬೋದು, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರ. ಅವಶ್ಯಕತೆ ಐತಿ ಅಂದ್ರೆ ನಿಮ್ ಬ್ಯಾಚ್ ಎಲ್ಲ ಮುಗೋಕ್ಕಿಂತ ಮುಂಚೆ ಇನ್ನೂ ಬರ್ತಾರ. ಅವರು ಪುಸ್ತಕಗಳನ್ನ ನಮ್ಮ ಸಂಸ್ಥೆ ಒಳಗಿರ್ತಾವ, ನೀವು ಇವತ್ತ ತಗೋಬೇಕು, ಅನುಕೂಲ ಇದ್ದಾರೆ ಇವತ್ತು ತಗೋರಿ, ಯಾರಿಗಾಗಿಲ್ಲ ಲಾಸ್ಟ್ ಹೋಗುವಾಗ ಪುಸ್ತಕಗಳನ್ನು ತಗೋರಿ, ಓದ್ರಿ. ನಾ ಹೇಳೋದಿಷ್ಟೇ, ನೀವು ಧಾರವಾಡಕ್ಕೆ ಬಂದಿರಿ, ಏನಾದ್ರು ಪಡ್ಕೊಂಡು ಹೋಗ್ಬೇಕು. ಬಟ್ ನಿಮ್ಮ ಬ್ಯಾಚ್ ಬಗ್ಗೆ ಎಲ್ಲಿನೂ ಕೂಡ ಅಂದ್ರ ಇದಿಲ್ಲ, ಎಲ್ಲರೂ ಒಳ್ಳೆಯವರದಿರಿ. ಮಿಸ್ಚೂಚೇಸ್ ಬಿಡ್ರಿ, ಒಂದು ರುಸ್ತಾನ ಮಾಡೋದು, ಕೀಡ್ಲೆ ಮಾಡೋದು, ಯಾರೋ ಒಬ್ಬೊಬ್ರು ಇರ್ತಾರ, ಅವ್ರ ಆದ್ರೂ ನಿಮ್ಮ ಬ್ಯಾಚ್ ಒಳಗಿಲ್ಲ, ಅದನ್ನೆಲ್ಲ ಬಿಡ್ರಿ. ಬಿಟ್ಟ ಇನ್ನ ಸ್ವಲ್ಪ ದಿವಸ ಗುರುಕುಲದೊಳಗೆ ಇರ್ತೀರಿ, ಶಾಶ್ವತವಾಗಿ ನೆನಪಿರುವ ರೀತಿಯೊಳಗೆ ಗುರುಕುಲ್ ನಿಮ್ಗೆ ಕೊಡ್ತದ. ನಿಮ್ಗೆ ಗೊತ್ತಾಗೋದಿಲ್ಲ, ಇಲ್ಲಿಂದ ಹೋದ ನಂತರ ನಾಳೆ ನಿಮ್ ಸ್ಕೂಲಿಗೆ ಹೋಗ್ತೀರಿ, ಸ್ಕೂಲ್ ನಂತರ ಕಾಲೇಜ್ಗೆ ಹೋಗ್ತೀರಿ, ಕಾಲೇಜ್ ಹೋಗ್ತೀರಿ, ಡಿಗ್ರಿ ಮಾಡ್ತೀರಿ. ಅವಾಗ ಗುರುಕುಲ್ ನಿಮ್ಗೆ ಏನು ಕೊಟ್ಟೈತಿ ಅನ್ನೋದು ಅವಾಗ ಗೊತ್ತಾಗತ್ತೆ. ಅದಕ್ಕೆ ಅದರ ಸದುಪಯೋಗ ನೀವೆಲ್ಲರೂ ಪಡ್ಕೊಂತೀರಿ ಅಂತ ಹೇಳುತ್ತಾ, ಸರ್ಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಗೆ ಬಂದು ನಿಮ್ಗೆಲ್ಲ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ, ಅಂದ್ರ ಹಸಿವು ಬೇಕ್ರಿ ಮನುಷ್ಯನಿಗೆ. ಹೊಟ್ಟೆ ಹಸ್ತಿತ್ತಂದ್ರೆ ಊಟ ರುಚಿ ಆಗ್ತದ, ಹೊಟ್ಟೆ ತುಂಬಿತ್ತಂದ್ರೆ ಊಟ ರುಚಿ ಆಗ್ತದಲ್ಲ. ಹಂಗ ನಿಮ್ಮ ಎಲ್ಲ ಹೊಸದದಿರಿ, ಒಳ್ಳೆಯವರದಿರಿ. ನಾವು ಇನ್ನೂ ಒಳ್ಳೆಯವರಾಗೋಣ, ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದು ನಮ್ಮ ಸಂಸ್ಥೆಗೆ, ನಿಮ್ಮ ಸ್ಕೂಲು, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ, ನಮ್ಮ ದೇಶಕ್ಕೆ ಹೆಸರು ತರುವಂತವ್ರು ನೀವು ಎಲ್ಲರೂ ಆಗ್ತೀರಿ ಅಂತ ಹೇಳುತ್ತಾ, ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.